ಬಾಪುಟ ಹಾಂ ನಮ್ಮ ಕವಿತಾ ಮಾತಾಡೋದು ಮನಸ್ಸು ಹೇಳಿ. ನಮಗೆ ಡಿ.ಕೆ. ಸಾಹೇಬ್ರಾಗಬೇಕು ಅಂತ ತುಂಬ ಕನಸಿತ್ತು. ನಾವು ಪಕ್ಷದಿಂದ ಅಲ್ದಿದ್ರು ವ್ಯಕ್ತಿ ನೋಡಿ ಇವ್ರು ಆಗಬೇಕು ಅಂತ ಆಸೆ ಇತ್ತು. ಇವತ್ತು ಆಗಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಕರ್ನಾಟಕದ ರಾಜ್ಯದ ಮಾನ್ಯ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಪ್ರಮಾಣ ವಚನ ಮಾಡಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದರ ಖುಷಿಗೋಸ್ಕರ ಇವತ್ತು ನಮ್ಮ ನೆಲಮಂಗಲ ತಾಲೂಕಿನಂಥ ತಾಲೂಕು ಫುಲ್ಲು 90,000 ಬಾಕ್ಸ್ಗಳನ್ನು ಲಾಡನ್ನು ಇವತ್ತು ನಮ್ಮ ಶಾಸಕರು ಎನ್ ಶ್ರೀನಿವಾಸ್ ಅವರ ಮುಖೇನ ಅದೇ ರೀತಿ ನಮ್ಮ ಎನ್ ಶ್ರೀನಿವಾಸ್ ಅವ್ರಿಗೆ ಇವತ್ತು ಅಭಿನಂದನೆ ಹೇಳಬೇಕು. ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಅಭಿನಂದನೆ ಹೇಳಿ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಹಿಂದೆ ಆಲೇ ನಮ್ಮ ನೆಲಮಂಗಲ ಶಾಸಕರು 3 ವರ್ಷದಲ್ಲಿ 1400 ಕೋಟಿ ಅನುದಾನ ತಂದಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ. ಈಗ ನೆಲಮಂಗಲ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ತಾವೇ ಹೇಳಬೇಕಾಗ್ತದೆ. ಆದರೆ ಇವಾಗ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಶಾಸಕರಿಗೆ ಬಲಗೈ ಬಂಟ ಇದ್ದಂಗೆ. ನಮ್ಮ ಡಿ.ಕೆ. ಶಿವಕುಮಾರ್ ಇವಾಗ ಮುಖ್ಯಮಂತ್ರಿ ಆಗಿರೋದಕ್ಕೆ ಇನ್ನೂ ಜಾಸ್ತಿ ಅನುದಾನ ತಂತಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನೆಲಮಂಗಲಕ್ಕೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಜಾಸ್ತಿ ಅನುದಾನ ಕೊಟ್ಟು ನಮ್ಮ ಶಾಸಕರಿಗೆ ಬಲಪಡಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ. ನೋಡಿ, ನಮ್ಮ ನೆಲಮಂಗಲ ಶಾಸಕರು ನಮಗೆ ಮೊದಲೇ ಪೂರ್ವಾಭಿ ಸಭೆ ಕರೆದು ಯಾವುದೇ ರೀತಿಯ ನಮಗೆ ಏನು ಪಕ್ಷಾತೀತವಾಗಿ ಕೊಡಬೇಕು ಅಂತ ಹೇಳಿದ್ರು, ಎಲ್ಲ ರೀತಿ ಅದೇ ರೀತಿ ಕೊಟ್ಟಿದ್ದೀವಿ. ಯಾವ ಪಕ್ಷ ಭೇದ ಭಾವ ಇಲ್ಲದೆ ನಾವು ಎಲ್ಲ ಮನೆಗೂ ಸ್ವೀಟ್ನ ಕೊಟ್ಟಿದ್ದೀವಿ. ಯಾರೂ ನಮಗೆ ಬೇಡ ಅಂತ ಹೇಳಿಲ್ಲ. ಎಲ್ಲ ಖುಷಿ ಅಂತ ವಿಚಾರವಾಗಿ ನಾವು ಸ್ವೀಟನ್ನು ಬಾಕ್ಸ ನಮ್ಮ ವಾರ್ಡ್ನ ಈ ವಾಜಳ್ಳಿ ಭಾಗ, ಭಕ್ತಿನಪಾಳ್ಯ, ಜ್ಯೋತಿ ನಗರ, ಮಾರುತಿ ನಗರ, ಸವೇರಿ ನಗರ, ಕಾವೇರಿ ನಗರ, ಗ್ರೀನ್ ಹೈಸ್ ಲೇಔಟು, ಈ ನಮ್ಮ ಭಾಗದಲ್ಲಿ ಫುಲ್ಲು ಪ್ರತಿ ಮನೆಗೂ ನಮಗೆ ಸ್ವೀಟ್ ಬಾಕ್ಸನ್ನು ಕೊಟ್ಟಿದ್ರು. ಅದೇ ರೀತಿ ಇವಾಗ ಎಲ್ಲ ಮನೆಗೂ ನಾವು ಸ್ವೀಟ್ ಬಾಕ್ಸನ್ನು ಕೊಟ್ಟಿದ್ದೀವಿ. ನಮ್ಮ ಶಾಸಕರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಈಗ ಆಲೇ ರೆಸ್ಪಾನ್ಸು ನಮ್ಮ ಆಲೇ ಡಿ.ಕೆ. ಶಿವಕುಮಾರಕ್ಕೆ ತುಂಬ ಜನಕ್ಕೆ ಒಳ್ಳೆಯ ಅಭಿಪ್ರಾಯ ಬಂದಿದೆ. ನಮ್ಮ ನೆಲಮಂಗಲಕ್ಕೆ ನಮ್ಮ ಶಾಸಕರು ಇನ್ನೂ ಹೆಚ್ಚಿನ ಅನುದಾನ ತರಲಿ ಅಂತ ಆಲೇ ಗೊತ್ತಾಗಿದೆ ಜನಕ್ಕೆ. ಶಾಸಕರು ಇನ್ನೂ ಹೆಚ್ಚಿನ ಅನುದಾನ ತರ್ತಾರೆ. ಹೆಂಗಿದ್ರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋಕ್ಕೆ ಅಂತ ಸುಮಾರು ಜನ ಅಲ್ಲೇ ಮಾತಾಡ್ಕೊಂತಾರೆ, ವಿರೋಧ ಪಕ್ಷರೇ ಮಾತಾಡ್ಕೊಂತಾರೆ. ಇನ್ನೂ ನೆಲಮಂಗಲಕ್ಕೆ ಹೆಚ್ಚಿನ ಅನುದಾನ ತರ್ತಾರೆ ಶಾಸಕರು, ಅವರ ಕೈ ಬಲಪಡಿಸ್ಬೇಕು ನಾವೆಲ್ಲ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ವಾಜಳ್ಳಿ ವಾರ್ಡಿನ ಎಲ್ಲ ಮಾರುತಿ ನಗರ, ಸವೇರಿ ನಗರ, ಕಾವೇರಿ ನಗರ, ಭಕ್ತಿನಪಾಳ್ಯ, ಜ್ಯೋತಿ ನಗರ ಎಲ್ಲ ನಮ್ಮ ನಾಗರಿಕರ ಬಂಧುಗಳಲ್ಲಿ ನಾನು ನಮ್ಮ ಶ್ರೀನಿವಾಸ್ ಅವ್ರಿಗೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕೆಂಪರಾಜ್ ಅಂತ, ಮಾಜಿ ಉಪಾಧ್ಯಕ್ಷರು, ವಾಜಳ್ಳಿ. ಬಾಪುಟ ಹಾಂ ನಮ್ಮ ಕವಿತಾ ಮಾತಾಡೋದು ಮನಸ್ಸು ಹೇಳಿ. ನಮಗೆ ಡಿ.ಕೆ. ಸಾಹೇಬ್ರಾಗಬೇಕು ಅಂತ ತುಂಬ ಕನಸಿತ್ತು. ನಾವು ಪಕ್ಷದಿಂದ ಅಲ್ದಿದ್ರು ವ್ಯಕ್ತಿ ನೋಡಿ ಇವ್ರು ಆಗಬೇಕು ಅಂತ ಆಸೆ ಇತ್ತು. ಇವತ್ತು ಆಗಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಪೊಲೀಸ್ ಇಲಾಖೆಯಲ್ಲಿದ್ದು ನಿವೃತ್ತಿಯಾಗಿದ್ದೀನಿ. ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವ ಇದೆಲ್ಲ ಒಪ್ಪಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇವತ್ತೆಲ್ಲ ಹೋರಾಡಿ ಈ ಕಡೆ ಎಲ್ರಿಗೂ ನಾವು ಸ್ವೀಟ್ ಹಂಚ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಕರ್ನಾಟಕವನ್ನು ನಂಬರ್ 1 ಮಾಡ್ತಾರೆ ಅನ್ನೋ ಅಭಿಪ್ರಾಯ ನನ್ನಲ್ಲಿದೆ ಸರ್. ಖುಷಿ ಆಗ್ತಾ ಇದೆ. ಬಹಳ ಸಣ್ಣ ಮಟ್ಟದಿಂದಲೂ ಪ್ರೈಮರಿ ಸ್ಕೂಲಿಂದ ಅವರು ಕಾಂಗ್ರೆಸ್ ಲೀಡ್ರಾಗಿ ಮೊದಲು ದೇವೇಗೌಡರ ವಿರುದ್ಧ ನಿಂತು ಸೋತು ಈ ಲೆವೆಲ್ಗೆ ಬಂದಿದ್ದಾರೆ ಅಂದರೆ ಭಾಳ ಸಂತೋಷದ ವಿಚಾರ ನಮಗಿದು. ಆ ಶಾಸಕರು ಈ ಕೆಲಸ ಮಾಡಿಲ್ಲ, ನಮ್ಮ ಶ್ರೀನಿವಾಸ್ ಅವರು ಮಾಡ್ತಾ ಇದ್ದಾರೆ. ಭಾಳ ಸಂತೋಷದ ವಿಚಾರ.